ಹುಟ್ಟಿದಾಗಲೇ ಈ ಮಗು ಸತ್ತು ಹೋಗೈತಿ. ಈ ಮಗುನ ಏನು ಯಾಕೆ ಇಟ್ಕೊಂಡು ನಿಂತೀರಿ? ಈ ಮಗು ಉಸಿರಾಡ್ತಾ ಇಲ್ಲ, ಅಂತ್ಯಕ್ರಿಯೆ ಮಾಡಿಬಿಡ್ರಿ ಈ ಮಗುವಿಗೆ ಮಣ್ಣು ಮಾಡ್ರಿ ಅಂತೇಳಿ ಆವಾಗಿನ ಕಾಲದಲ್ಲಿ ಆ ಪುರೋಹಿತರು, ಪಂಡಿತರು, ವೈದ್ಯರು ಎಲ್ಲರೂ ಹೇಳಿದರು. ಆ ಥರ ಆ ವೈದ್ಯರು ಯಾಕೆ ಹೇಳಿದರು? ಆ ಮಗು ಯಾರು? 12ನೇ ಶತಮಾನ ಅಂತ ಬಂದಾಗ ನಾವು ಯಾರನ್ನ ನೆನಪು ಮಾಡ್ಕೊಳ್ತೀವಿ, ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ವಿಷಯದ ಬಗ್ಗೆಯೂ ಕೂಡ ಇವತ್ತು ನಿಮ್ಮೆಲ್ಲರ ಮುಂದೆ ಮಾತಾಡ್ತೀನಿ. ನಾನು ಜಾವೀದ್, ನಾಡಿನ ಸಮಸ್ತ ಜನತೆಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಜಾತಿ, ಲಿಂಗ, ಮತಗಳ ಭೇದವನ್ನು ತೊರೆದು ಸಮಾನತೆಯನ್ನು ಸಾರಿ 12ನೇ ಶತಮಾನದಲ್ಲಿ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದಂತಹ ಅದ್ಭುತ ಅಸಾಧಾರಣ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಕ್ರಾಂತಿಯೋಗಿ, ಭಕ್ತಿ ಭಂಡಾರಿ, ಮಹಾಮಾನವತಾವಾದಿ ಜಗಜ್ಯೋತಿ ಶ್ರೀ ಗುರು ಬಸವಣ್ಣನವರ ಬಗ್ಗೆ ಇವತ್ತು ನಿಮ್ಮೆಲ್ಲರ ಮುಂದೆ ಮಾತಾಡ್ಲಿಕ್ಕೆ ಬಂದಿದ್ದೇನೆ. ಕ್ರಿಸ್ತಶಕ 1134ರಲ್ಲಿ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ತಾಯಿಯ ತವರು ಮನೆಯಾದಂತಹ ಇಂಗಳೇಶ್ವರ ಗ್ರಾಮದಲ್ಲಿ ಬ್ರಾಹ್ಮಣರ ಕುಟುಂಬದಲ್ಲಿ ಬಸವಣ್ಣನವರು ಜನಿಸಿದರು. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ, ಅಕ್ಕ ನಾಗಮ್ಮ, ಭಾವ ಶಿವಸ್ವಾಮಿ. ಇವರಿಗೆ ಇಬ್ಬರು ಪತ್ನಿಯರು, ಒಬ್ಬರು ಗಂಗಾಂಬಿಕೆ, ಮತ್ತೊಬ್ಬರು ನೀಲಾಂಬಿಕೆ. ಇವರಿಗೊಬ್ಬ ಮಗ ಜನಿಸ್ತಾನೆ, ಅವನೇ ಬಾಲಬಸವ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ರಿ, ಆ ಮಗು ಸತ್ತು ಹೋಗೈತಿ, ಮಣ್ಣು ಮಾಡ್ರಿ ಅಂತ ಹೇಳಿದ್ರು ಅಂತ. ಆಕ್ಚುಲಿ ಆ ಮಗು ಬೇರೆ ಯಾರೂ ಅಲ್ಲ, ಇದೇ ಬಸವಣ್ಣನವರು. ತಾಯಿಯ ಗರ್ಭದಿಂದ ಜನಿಸಿ 9 ದಿನಗಳು ಕಳೆದರೂ ಕೂಡ ಬಸವಣ್ಣನವರು ಕಣ್ಣು ತೆಗಿಯಂಗಿಲ್ಲ, ಉಸಿರಾಡಂಗಿಲ್ಲ, ಅಳಂಗಿಲ್ಲ, ಹಾಲು ಕುಡಿಯಂಗಿಲ್ಲ. ಇದನ್ನು ನೋಡಿ ಗಾಬರಿ ಆದಂತಹ ಇವ್ರ ತಂದೆ ತಾಯಿಯವರು ಆ ವೈದ್ಯರ ಹತ್ರ, ಪಂಡಿತರ ಹತ್ರ ಹೋಗಿ ಆ ಮಗುವಿಗೆ ತೋರಿಸಿದಾಗ ಆ ಪಂಡಿತರು, ವೈದ್ಯರು ಪ್ರತಿಯೊಬ್ಬರು ಹೇಳಿದರು, ಈ ಮಗುವಿಗೆ ಇನ್ನೂ ಯಾಕೆ ಇಟ್ಕೊಂಡು ಕುಂತೀರಿ ನೀವು? ಈ ಮಗುವಿಗೆ ತೊಗೊಂಡೋಗಿ ಅಂತ್ಯಕ್ರಿಯೆ ಮಾಡಿಬಿಡ್ರಿ, ಮಣ್ಣು ಮಾಡಿಬಿಡ್ರಿ, ಈ ಮಗು ಸತ್ತು ಹೋಗಿದೆ, ಉಳಿದಿಲ್ಲ, ಈ ಮಗು ಜೀವಂತನ ಇಲ್ಲ ಅಂಥೇಳಿ ಇವರ ತಂದೆ ತಾಯಿಯವರಿಗೆ ಆ ಪಂಡಿತರು, ಪುರೋಹಿತರು ಹೇಳಿದರು. ಆ ತಾಯಿಯ ಹೆತ್ತು ಕರುಳು ನೋಡಿ, ನನ್ನ ಮಗು ಏನಾರು ಯಾಕೆ ಮಾತಾಡ್ರಿಪ್ಪ ನೀವು, ನನ್ನ ಮಗು ಮಾತ್ರ ಸತ್ತು ಹೋಗಿದೆ ಅಂತ ಹೇಳಬೇಡ್ರಿ ನೀವು ಅಂತೇಳಿ ಆ ನೊಂದುಕೊಂಡು, ಭಯ ಪಟ್ಕೊಂಡು, ಗಾಬರಿಯಾಗಿ ಈಶಾನ್ಯ ದಿಕ್ಕಿನಿಂದ ಬಂದು ಆ ಕಪ್ಪಟ್ಟಿ ಸಂಗಮದಲ್ಲಿರುವಂತಹ ಆ ಜಾತಿವೇದ ಮುನಿಗಳು, ಅಂದರೆ ಮಹಾಮುನಿಗಳು, ಮಹಾಶಿವಯೋಗಿಗಳಾದಂತಹ ಆ ಜಾತಿವೇದ ಮುನಿಗಳ ಹತ್ರ ಇವ್ರನ್ನ ತೊಗೊಂಡೋಗಿ ಹೇಳ್ತಾರೆ, ಗುರುಗಳೇ, ಈ ನಮ್ಮ ಮಗು 9 ದಿನ ಆದರೂ ಕೂಡ ಕಣ್ಣು ತೆಗಿತಾ ಇಲ್ಲ, ಉಸಿರಾಡ್ತಾ ಇಲ್ಲ, ಒಂದು ಸ್ವಲ್ಪ ನೀವು ಆಶೀರ್ವಾದ ಮಾಡಿ ನನ್ನ ಮಗು ಗುಣಪಡಿಸ್ರಿ ಅಂತೇಳಿ ಆ ಗುರುಗಳ ಹತ್ರ ಇವರ ತಂದೆ ತಾಯಿಯವರು ಬಸವಣ್ಣವ್ರನ್ನ ತೊಗೊಂಡೋಗ್ತಾರೆ. ಅವ್ರನ್ನ ನೋಡಿದಂತಹ ಗುರುಗಳು ಅವರ ತಂದೆ ತಾಯಿಯವ್ರಿಗೆ ಹೇಳ್ತಾರೆ, ನೀವೇನು ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ, ಈ ಮಗು ಸತ್ತು ಹೋಗಿಲ್ಲ, ಈ ಮಗು ಜೀವಂತನ ಐತಿ. ಈ ಅಂಧಕಾರ, ಅಜ್ಞಾನದ ಈ ಒಂದು ಕತ್ತಲಲ್ಲಿ ಮುಳುಗಿರುವಂತಹ ಈ ಪ್ರಪಂಚನ ನೋಡಲೇಬಾರ್ದು ಅಂತೇಳಿ ಈ ಮಗು ತಾಯಿಯ ಗರ್ಭದಿಂದ ಹೊರ ಬಂದ ತಕ್ಷಣವೇ ಶಿವನ ಧ್ಯಾನದಲ್ಲಿ ತೊಡಗಿದೆ. ಈ ಮಗು ಸತ್ತೋಗಿಲ್ಲ, ಶಿವನ ಧ್ಯಾನದಲ್ಲಿ ಈ ಮಗು ತೊಡಗೈತಿ, ನೀವು ಯಾರೂ ಕೂಡ ಗಾಬರಿ ಪಡೆಯುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಆ ಮಗುವಿನ ಕಿವಿಯಲ್ಲಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ನುಡಿದು ತಲೆಗೆ ಭಸ್ಮವನ್ನು ಹಚ್ಚಿಸಿ ತಮ್ಮ ಕೈ ತಗೊಂಡೋಗಿ ಆ ಮಗುವಿನ ತಲೆ ಮೇಲೆ ಇಟ್ಟು ಆಶೀರ್ವಾದ ಮಾಡಿದ್ರು. ಆ ಮಗು ಕಣ್ ತೆರೀತು, ಅಳಾಕ್ ಸ್ಟಾರ್ಟ್ ಮಾಡ್ತು, ಉಸಿರಾಡಕ್ಕೆ ಸ್ಟಾರ್ಟ್ ಮಾಡ್ತು. ಆ ಗ್ರಾಮದ ಆರಾಧ್ಯ ದೇವರಾಗಿರುವಂತಹ ನಂದೀಶ್ವರನ ಕೃಪಾಶೀರ್ವಾದದಿಂದ, ಅವರ ಅನುಗ್ರಹದಿಂದ ಜನಿಸಿರುವಂತಹ ಈ ಒಂದು ಮಗುವಿಗೆ ಬಸವರಾಜ, ಬಸವೇಶ್ವರರು ಅಂತೇಳಿ ಹೆಸರಿಟ್ಟು. ನೋಡ್ರಿ, ಈ ಬಸವಣ್ಣನವರ ಬಾಲ್ಯ ಜೀವನ ಆಗಲಿ, ವಯಸ್ಸಿಗೆ ಬಂದ ಮೇಲೆ ಆಗಲಿ, ಪ್ರತಿಯೊಂದನ್ನು ಇದೇ ಒಂದು ವಿಡಿಯೋದಾಗ ಮಾತಾಡಕ್ಕೆ ಹೋದ್ರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡ್ತೈತಿ. ಇವರ ಜೀವನದ ಬಹುಮುಖ್ಯ ಒಂದು ಘಟನೆಯನ್ನು ನಿಮ್ಮೆಲ್ಲರ ಮುಂದೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವರು ಕಲ್ಯಾಣದ ರಾಜ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ರು. ಆ ಒಂದು ಕಲ್ಯಾಣದಲ್ಲಿ ಒಬ್ಬ ವರ್ಲ್ಡ್ ಫೇಮಸ್ ಒಬ್ಬ ಪ್ರಖ್ಯಾತ ಕಳ್ಳ ಇದ್ದ, ಆತನ ಹೆಸರು ಭದ್ರ ಅಂತ. ಒಂದಿನ ಏನಾಯಿತು, ಈ ಭದ್ರನ ಹೆಂಡತಿ ನೀರು ತರ್ಲಿಕ್ಕಂತ ಕೊಡಪಾನ್ ತೊಗೊಂಡು ಬಾವಿ ಹತ್ರ ಹೋದ್ಲು. ಆಕಿ ಆ ಬಾವಿ ಹತ್ರ ಹೋದಾಗ ಶರಣರ ಮನೆಯಿಂದ ಬಸವಣ್ಣನವರು ಮತ್ತು ಅವರ ಕಿರಿಯ ಪತ್ನಿ ಆಗಿರುವಂತಹ ನೀಲಾಂಬಿಕೆಯವರು ವಾಪಸ್ ಅವ್ರ ಮನೆಗೆ ಹೋಗ್ತಾ ಇದ್ರು. ಶರಣರ ಮನೆಯಿಂದ ವಾಪಸ್ ಇವ್ರ ಮನೆಗೆ ಇವ್ರು ಹೋಗ್ತಾ ಇದ್ರು. ಇವ್ರನ್ನ ನೋಡಿರುವಂತಹ ಆ ಕಳ್ಳನ ಹೆಂಡತಿ ಖುಷಿ ಪಟ್ಲು. ನಮ್ಮ ಪ್ರಧಾನಮಂತ್ರಿ ಮತ್ತು ಅವರು ಹೆಂಡತಿ ವಾಪಸ್ ಮನೆಗೆ ಹೋಗ್ತಾ ಇದ್ದಾರಲ್ಲಪ್ಪ, ನೋಡೋಕೆ ಇಬ್ಬರು ಎಷ್ಟು ಚಂದ ಅದಾರಲ್ಲ ಅಂತೇಳಿ ಖುಷಿ ಪಟ್ಲು. ಅದೇ ಒಂದು ಸಂದರ್ಭದಲ್ಲಿ ಆ ಬಸವಣ್ಣನವರ ಪತ್ನಿಯ ಕಿವಿಯಲ್ಲಿರುವಂತಹ ಆಭರಣಗಳಿಂತಲ್ಲ, ಆ ಕಿವಿಯೋಲೆಗಳ ಮೇಲೆ ಆ ಕಳ್ಳನ ಹೆಂಡತಿಯ ಕಣ್ಣು ಬಿಡ್ತು. ಆ ಕಣ್ಣು ಬಿದ್ದಿದೆ ತಡ ಆ ಕಿವಿಯೋಲೆಗಳು ಆ ಕಳ್ಳನ ಹೆಂಡತಿಗೆ ಇಷ್ಟ ಆಗಿಬಿಟ್ಟು ತನ್ನ ಗಂಡ ವಾಪಸ್ ಮನೆಗೆ ಬಂದು ಹೆಂಡತಿಗೆ ಹೋಗಿ, ನೋಡ್ರಿ, ಯಾರು ಯಾಕಿರಲಿ, ಒಬ್ಬ ಮಿನಿಸ್ಟರ್ ಇರಲಿ, ಹೋಮ್ ಮಿನಿಸ್ಟರ್ ಇರಲಿ, ಕಳ್ಳ ಇರಲಿ, ವಾಪಸ್ ಮನೆಗೆ ಹೋದಾಗ ಮನೆ ಹೋಮ್ ಮಿನಿಸ್ಟರ್ನ ಹೆದರಬೇಕಲ್ರಿ. ಹೋಗಿ ಹೆಂಡತಿನ ಊಟ ಕೊಡು ಅಂತ ಕೇಳ್ದ, ಊಟ ಕೊಡಲಿಲ್ಲ. ನೀರು ಕೊಡು ಅಂತ ಕೇಳ್ದ, ನೀರು ಕೊಡಲಿಲ್ಲ. ಹೋಗ್ಲಿ, ಏನೂ ಬೇಡಪ್ಪ, ಚಾ ಮಾಡಿಕೊಡು ಅಂತ ಹೇಳಿದ್ರೆ ಚಾನೂ ಮಾಡಿಕೊಡ್ಲಿಲ್ಲ. ಯಾಕಪ್ಪ ಹಿಂಗೆ ಮಾಡಾಕೈತಿ ಅಂತೇಳಿ ಹೆಂಡತಿ ಕೇಳ್ದಾಗ ಹೆಂಡತಿ ಹೇಳಿದ್ದು, ಬಸವಣ್ಣನವರ
ಪತ್ನಿಯ ಕಿವಿಯಲ್ಲಿ ಕಿವಿಯೋಲೆಗಳದಾವು, ಬಂಗಾರದ ಕಿವಿಯೋಲೆಗಳದಾವು, ಮುತ್ತಿನ ಕಿವಿಯೋಲೆಗಳದಾವು, ಅದನ್ನು ನೀನು ತೊಗೊಂಬಂದ್ರೆ ನನಗೆ ನಾನು ನಿನಗೆ ಊಟ ಹಾಕ್ತೀನಿ, ಇಲ್ಲಾಂದ್ರೆ ನಿನಗೆ ಊಟ ಹಾಕಲ್ಲ. ಆ ಗಂಡನ ಕೂಟ ಜಗಳ ಸ್ಟಾರ್ಟ್ ಮಾಡಿದ್ಲು ಆ ಕಳ್ಳನ ಹೆಂಡತಿ ಇಷ್ಟಪಟ್ಟು ನನ್ನ ಕೂಟ ಜಗಳ ಮಾಡಕತ್ತಾಳ, ನಾನು ಏನು ಮಾಡ್ಲಿಪ್ಪ ಅಂತೇಳಿ ಕಳ್ಳ ವಿಚಾರ ಮಾಡ್ತಾನೆ. ಹೋಗಿ ಈಗೇನು ಮಾಮೂಲಿ ಮನೆಯಲ್ಲ ಅದನ್ನು ಕಳ್ತನ ಮಾಡ್ಕೊಂಬರ್ಬೇಕು ಅಂತಾರೆ. ಅದು ಬಸವಣ್ಣನವರ ಮಹಾಮನೆ. ಅವರ ಗೇಟ್ ದಾಟಬೇಕು ಅಂತ ಹೇಳಿದ್ರು ಅಂಗಲ್ಲಿ ಒಂದು ಲಿಂಗ ಇರಬೇಕಿತ್ತು. ಆ ಅಂಗದ ಮೇಲೆ ಲಿಂಗ ಇದ್ರೆ ಬಸವಣ್ಣನವರ ಮಹಾಮನೆಯಲ್ಲಿ ಅವ್ರಿಗೆ ಪ್ರವೇಶ ಆಯಿತು, ಇಲ್ಲಾಂದ್ರೆ ಅವ್ರ ಮನೆಯಾಗ ಪ್ರವೇಶ ಇರಲಿಲ್ಲ. ಇವ ನೋಡಿದ್ರೆ ಬೇರೆ ಜಾತಿ, ಟೆನ್ಷನ್ ಮಾಡ್ಕೊಂಡ, ಚಿಂತೆ ಮಾಡಿ ವಿಚಾರ ಮಾಡ್ಕೊಂಡ, ನಾನು ನೋಡಿದ್ರೆ ಬೇರೆ ಜಾತಿ ಮದೀನಿ, ಅವ್ರ ಮನ್ಯಾಗ ನೋಡಿದ್ರೆ ಜಂಗಮರಿಗೆ ಪ್ರವೇಶ ಐತಿ, ನಾನು ಏನು ಮಾಡಲಿ, ನನ್ನ ಹತ್ರ ಆ ಲಿಂಗ ಅನ್ನೋದು ಇಲ್ಲ, ನಾನು ಆ ಜಾತಿಯವನು ಅಲ್ಲ ಅಂತೇಳಿ ವಿಚಾರ ಮಾಡಿ ಆ ಕಳ್ಳತನ ಮಾಡಬೇಕಿತ್ತಲ್ರಿ. ಹೆಂಡತಿ ಆಸೆ ಪಟ್ಟಿದ್ದನ್ನು ತೊಗೊಂಬಂದು ಕೊಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿತ್ತು. ಆ ಕಳ್ಳ ಏನು ಮಾಡ್ದ, ಮನೆಯಲ್ಲಿರುವಂತಹ ಒಂದು ವಸ್ತ್ರ ತೊಗೊಂಬಂದ, ಕೆಂಪು ಬಣ್ಣದ ಟವಾಲ್ ತೊಗೊಂಬಂದು ಧೈರ್ಯಾಗಿರುವಂತಹ ಕಲ್ಲನ್ನು ಅದರೊಳಗೆ ಕಟ್ಕೊಂಡು ಇದೇ ನನ್ನ ಲಿಂಗ ಅಂತೇಳಿ ಅವ್ರ ಗೇಟಲ್ಲಿ ಅದನ್ನು ತೋರಿಸಿ ಒಳಗೆ ಹೋದ. ಆ ಒಂದು ಗೇಟಲ್ಲಿ ನಿಂತಿರುವಂತಹ ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಹಡಪದ ಅಪ್ಪಣ್ಣನವರು ಕೂಡ ಆತನ ಕೊರಳಲ್ಲಿ ಆ ಕೆಂಪು ಕಲ್ಲರಿನ ಲಿಂಗ ಇರ್ಬೋದು ಅಂತೇಳಿ ಇವ್ರಿಗೆ ಪ್ರವೇಶ ಕೊಟ್ಟರು. ಈ ಕಳ್ಳ ಮನೆಯ ಒಳಗಡೆ ಹೋದ, ಮಧ್ಯಾಹ್ನಕ್ಕೆ ಹೋಗಿದ್ದ, ಮಧ್ಯಾಹ್ನಕ್ಕೆ ಊಟ ಮಾಡ್ದ, ಸಾಯಂಕಾಲ ಊಟ ಮಾಡ್ದ. ಎಲ್ಲರೂ ಯಾವಾಗ ಮಲಗಿದ್ರು ಈತ ನಿಧಾನವಾಗಿ ಬಸವಣ್ಣನವರ ಅಂತಃಪುರ ಅಂದರೆ ಅವರ ಬೆಡ್ರೂಮ್ ಕಡೆಗೆ ಹೋದ. ಅಲ್ಲಿಗೆ ಹೋಗಿ ನೋಡ್ದ, ಇಬ್ಬರೂ ಕೂಡ ಮಲಗಿದ್ರು. ಅವರ ಕಿವಿಯಲ್ಲಿ ಆ ಬಂಗಾರದ ಆ ಮುತ್ತಿನ ಆಭರಣಗಳು ಇದ್ವು. ಅವ್ರ ಹತ್ರ ನಿಧಾನವಾಗಿ ಹೋಗಿ ಆ ಒಂದು ಕಿವಿಯಲ್ಲಿ ತಕ್ಕಂಡ, ಇನ್ನೊಂದು ತಕ್ಕಂಡ, ತೊಗೊಂಡು ವಾಪಸ್ ಬಂದು ಬಿಟ್ಟಿದ್ರೆ ಚಿಂತನೆ ಇದ್ದಿದ್ದಿಲ್ಲ. ಅವರ ಕೊರಳಲ್ಲಿ ಮಂಗಳಸೂತ್ರ ಈತನಿಗೆ ಕಾಣ್ತು. ಎರಡೂ ತಕ್ಕೊಂಬಿಟ್ಟೀನಿ, ಇದನ್ನು ತಕ್ಕಬೇಕು ಅಂಥೇಳಿ ಆ ಮಂಗಳಸೂತ್ರ ಕೈ ಹಾಕ್ತಾನೆ. ಆ ಮಂಗಳಸೂತ್ರ ಕೈ ಹಾಕಿದ್ದ ತಡ ಅವರ ಪತ್ನಿಗೆ ಎಚ್ಚರ ಆಗಿಬಿಡ್ತೈತಿ. ಎಚ್ಚರಾಗಿ ಅವರು ಗಾಬರಿಯಾಗಿ ಅಯ್ಯೋ ಕಳ್ಳ 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 ಅಂತೇಳಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಅವರು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಕಳ್ಳನಿಗೆ ಪಿಕ್ಚರ್ ಬಿಟ್ಬಿಡ್ತು. ಇವ ಏನು ಮಾಡ್ದ, ಹಿಂದಕ್ಕೆ ಸರಿದು ವಿಚಾರ ಮಾಡ್ದ, ಬಸವಣ್ಣನವರ ಮನೆಗೆ ಬಂದು ನಾನು ಸಿಕ್ಕಾಕೊಂಡ್ಬಿಟ್ಟೆ, ಇನ್ನು ನನಗೆ ಉಳಿವಿಲ್ಲ, ಇನ್ನು ನನಗೆ ಮರಣ ದಂಡನೆಯನ್ನು ಕೊಟ್ಬಿಡ್ತಾರ. ಆ ಕಳ್ಳ ಆ ಮೂಲೆಯಲ್ಲಿ ಗದಾಗದ ನಡ್ಕೊಂತ ನಿಂತ. ಈ ಒಂದು ಘಟನೆಯನ್ನು ನೋಡಿರುವಂಥ ಬಸವಣ್ಣನವರು ಎದ್ದು ನಿಂತರು. ಒಂದ್ಸಲೆ ಕಳ್ಳನ ಹತ್ರ ನೋಡಿದ್ರು, ಒಂದ್ಸಲೆ ಇವ್ರ ಪತ್ನಿ ಕಡೆ ನೋಡಿದ್ರು. ನೋಡಿ ತಮ್ಮ ಪತ್ನಿಗೆ ಹೇಳಿದ್ರು, ಎಲ್ಲಿದ್ದಾನೆ ಕಳ್ಳ, ಎಲ್ಲಿದ್ದಾನೆ ಕಳ್ಳ? ಏನು ಈತ ಕಳ್ಳನೆ? ಒಡನಿರ್ದ ಸತಿಯೆಂದು ನಂಬಿರ್ದಿನಯ್ಯ, ಕೈ ಹಿಡಿದ ಸಜ್ಜನೆ ಎಂದು ನೆಚ್ಚಿರ್ದಿನಯ್ಯ, ಅಯ್ಯೋ ಎನ್ನಯ್ಯನ ಕೈ ನೊಂದಿತು ತೆಗೆದು ಕೊಡು ಎಲ್ಲ ಚಂಡಾಲಾಗಿತ್ತಿ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಆತ ಸಂಗಮನಲ್ಲದೆ ಮತ್ತಾರು ಮರಳೆ ಮತ್ತಾರು ಅಂತ ಹೇಳ್ತಾರೆ. ತೆಗೆದುಕೊಡು, ಆತ ಏನು ಕೇಳ್ತಾನ ಅದನ್ನು ತೆಗೆದು ಕೊಟ್ಬಿಡು ಅಂತ ಹೇಳ್ತಾರೆ. ಅವರ ಪತ್ನಿ, ಅಲ್ರಿ ನಾನು ಎರಡೂ ಕಿವಿಯರುಗಳನ್ನು ತಕ್ಕಂಡ ನನ್ನ ಮಂಗಳಸೂತ್ರ ಕೈ ಹಾಕ್ದ, ಅವಾಗ ನಾನು ಎದ್ದು ನಿಂತು ಕಳ್ಳ ಕಳ್ಳ ಅಂತೇಳಿ ಕೂಗಾಕತ್ತೀನಿ, ಮಂಗಳಸೂತ್ರನ ಹೆಂಗೆ ಕೊಡ್ಲಿರಿ ಅಂದಾಗ, ಅಯ್ಯೋ ಅಚ್ಚಿ ನಾನಾ ಜೀವಂತ ಅದೇನಿ, ಆ ಮಂಗಳಸೂತ್ರ ಅದನ್ನು ತೊಗೊಂಡು ಏನು ಮಾಡ್ತಿ? ಒಂದು ಅರಿಶಿಣದ ಕೊಂಬು ಕಟ್ಕೊಂಡ್ರೆ ಅದು ಮಂಗಳಸೂತ್ರ ಅಂತ ಅನಿಸ್ಕೊಳ್ತೈತಿ, ತೆಗೆದುಕೊಡು ಅದನ್ನು ಕೇಳಾಕತ್ತಾನ, ತೆಗೆದುಕೊಡು. ಈತನಿಗೆ ಮಾತ್ರ ನೀನು ಕಳ್ಳ ಅಂತೇಳಿ ಹೇಳಕ್ಕೆ ಹೋಗ್ಬೇಡ, ಈತ ಕಳ್ಳನಲ್ಲ. ಅಂಗದ ಮೇಲೆ ಲಿಂಗವಿದ್ದರೆ ಆತ ಸಂಗಮನಲ್ಲದೆ ಮತ್ತಾರು ಅಂತ ಹೇಳ್ತಾರೆ. ನೋಡಕತ್ತಿಲ್ಲೇನು, ಅವನ ಹಣೆಯ ಮೇಲೆ ವಿಭೂತಿ ಐತಿ, ಅವನ ಕೊರಳಾಗ ಲಿಂಗ ಐತಿ. ಹಣೆಯ ಮೇಲೆ ವಿಭೂತಿ ಇದ್ದು ಆತನ ಕೊರಳಾಗ ಲಿಂಗವಿದ್ರೂ ಕೂಡ ನೀನು ಆತನಿಗೆ ಕಳ್ಳ ಅಂತ ಹೇಳಕತ್ತಿ. ಆತನಿಗೆ ಕಳ್ಳ ಅಂತ ಮಾತ್ರ ಹೇಳಬೇಡ, ಅವ ಏನು ಕೇಳಾಕತ್ತಾನ ಅವನಿಗೆ ಕೊಟ್ಟು ಬಿಡು ಅಂತೇಳಿ ಬಸವಣ್ಣನವರು ತಮ್ಮ ಪತ್ನಿಗೆ ಬಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಅವರು ಆ ಕಳ್ಳನಿಗೆ ಬಯೋದು ಬಿಟ್ಟು, ಅವನಿಗೆ ಪನಿಷ್ಮೆಂಟ್ ಕೊಡೋದು ಬಿಟ್ಟು ತಮ್ಮ ಹೆಂಡತಿಗೆ ಬಯಕ್ಕೆ ಸ್ಟಾರ್ಟ್ ಮಾಡಿದ್ರು, ಆ ಕಳ್ಳನ ಮನಸ್ಸು ಕರಗೋಯಿತು. ಆ ಕಳ್ಳ ನೊಂದ್ಕಂಡ ಬಸವಣ್ಣನವರ ಬಸವೇಶ್ವರರ ಆ ಪಾದಗಳಿಗೆ ಬಿದ್ದು ಕ್ಷಮೆ ಕೇಳಕ್ಕೆ ಸ್ಟಾರ್ಟ್ ಮಾಡ್ದ. ನೀವೇನು ಮಾಡೋದಾದ್ರೆ ನನಗೆ ಮಾಡಿರಿ, ನೀವು ಬೈಯೋದಾದ್ರೆ ನನಗೆ ಬೈರಿ, ಅವ್ರಿಗೆ ಮಾತ್ರ ಏನು ಅನ್ನಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ನಾನು ನಿಜವಾಗ್ಲೂ ಕಳ್ಳನ. ನಿಮ್ಮ ಪತ್ನಿಯ ಕಿವಾಗಿರುವಂತಹ ಆಭರಣಗಳು ನನ್ನ ಹೆಂಡತಿಗೆ ಇಷ್ಟ ಆಗಿಬಿಟ್ಟಿದ್ದು, ನನ್ನ ಹೆಂಡತಿ ನಾನು ಕೂಡ ಜಗಳ ಮಾಡೋಕತ್ತಿದ್ಲು, ಅದನ್ನು ಕದಿಯಾಕಂತ ಬಂದಿರುವಂಥ ಕಳ್ಳ ನಾನು. ಏನು ನನ್ನ ಕೊರಳಾಗ ಲಿಂಗ ಐತಲ್ಲ ಇದು ಕೂಡ ನಕಲಿ ಲಿಂಗ. ನನ್ನ ಮನೆಯಾಗಿರುವಂಥ ಒಂದು ಕೆಂಪು ವಸ್ತ್ರ, ಆಮೇಲೆ ದಾರಿಯಾಗಿರುವಂಥ ಒಂದು ಕಲ್ಲನ್ನು ತೊಗೊಂಡು ಕೊರಳ ಹಾಕೊಂಡು ನಿಮ್ಮ ಮನೆ ಒಳಗಡೆ ಪ್ರವೇಶ ಇಲ್ಲ ಅಂಥೇಳಿ ಈ ನಕಲಿ ಲಿಂಗವನ್ನು ನಾನು ರೆಡಿ ಮಾಡ್ಕೊಂಬಂದಿದ್ದೀನಿ, ಬೇಕಾದ್ರೆ ನೋಡಿ ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ಅಂಥೇಳಿ ಯಾವಾಗ ಆ ಕಳ್ಳ ಆ ಟವಾಲಲ್ಲಿರುವಂತಹ ಆ ಕಲ್ಲನ್ನು ಓಪನ್ ಮಾಡಿ ತೋರಿಸ್ಲಿಕ್ಕೆ ಹೋಗ್ತಾನೋ, ಆವಾಗ ಆ ಬಸವಣ್ಣನವರ ಕಣ್ಣು ಯಾವಾಗ ಆ ಕಲ್ಲಿನ ಮೇಲೆ ಬೀಳ್ತೈತಿ, ಆ ಕಲ್ಲು ಲಿಂಗವಾಗಿ ಪರಿವರ್ತನೆ ಆಗ್ತೈತಿ. ಬಸವಣ್ಣನವ್ರ ಬಗ್ಗೆ ಮಾತಾಡಬೇಕು ಅಂತ ನನಗೆ ತುಂಬ ಆಸೆ ಐತಿ. ವಿಡಿಯೋ ಲಾಂಗ್ ಆಗಬಾರ್ದು ಅಂಥೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇವರ ಮುಂದಿನ ಜೀವನದ ಘಟನೆಗಳು ತುಂಬ ವಿಚಿತ್ರವಾಗೈತಿ. ಇವರು ಈ ಸಮಾಜದಲ್ಲಿ ನಡೆಯುವಂತಹ ತಾರತಮ್ಯಗಳನ್ನು ಹೋಗ್ಲಾಡಿಸ್ಬೇಕಪ್ಪ, ಇದನ್ನು ಎಲ್ಲ ಸರಿಪಡಿಸ್ಬೇಕು ಅಂಥೇಳಿ ಮೇಲು ಜಾತಿಯ ಮದವರಸನ ಮಗಳು ಹಾಗೂ ಕೆಳ ಜಾತಿಯ ಹಳೆಯನ ಮಗನಿಗೆ ಕೊಟ್ಟು ವಿವಾಹ ಮಾಡಿಸ್ತಾರೆ, ಮದುವೆ ಮಾಡಿಸ್ತಾರೆ. ಇದನ್ನು ಆ ಸಂಪ್ರದಾಯವಾದಿಗಳು ವಿರೋಧ ಮಾಡ್ತಾರೆ.
ಬಿಜ್ಜಳನ ರಾಜ ಬಿಜ್ಜಳನ ಆಸ್ಥಾನಕ್ಕೆ ಹೋಗಿ ಇವ್ರನ್ನ ಗಡೀಪಾರು ಶಿಕ್ಷೆಗೆ ಗುರಿಪಡಿಸ್ತಾರೆ. ಯಾವಾಗ ಬಸವಣ್ಣನವರು ಗಡೀಪಾರು ಶಿಕ್ಷೆಯನ್ನು ಅನುಭವಿಸಿ ತಮ್ಮ ಕಲ್ಯಾಣ ರಾಜ್ಯವನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾರೋ, ಆ ಮೇಲುಜಾತಿ ಕೆಳಜಾತಿ ಮಧುವರಸ ಹರಳಯ್ಯ ಅವ್ರನ್ನ ಬಂಧಿಸಿ ಈ ಸಂಪ್ರದಾಯವಾದಿಗಳು ಅವರ ಕಣ್ಣುಗಳನ್ನು ಕೀಳಿಸ್ತಾರೆ. ಆಮೇಲೆ ಅವ್ರ ಮಕ್ಕಳೇನಿದ್ರಲ್ಲ, ದಂಪತಿಗಳೇನಿದ್ರಲ್ಲ, ಅವ್ರನ್ನೂ ಕೂಡ ಬಂಧಿಸಿ ಆನೆಯ ಕಾಲಿ ಕಟ್ಟಿಸಿ ಇಡೀ ಊರು ತುಂಬ ಅವ್ರನ್ನ ಎಳೆಸಿ ಎಳೆ ಹೂಟೆ ಶಿಕ್ಷೆ ಗುರಿಪಡಿಸಿ ಚಿತ್ರಹಿಂಸೆ ಕೊಟ್ಟು ಇವ್ರು 4 ಮಂದಿನ ಕೊಲ್ತಾರೆ. ಆಮೇಲೆ ಈ ಬಸವಣ್ಣನವರ ಕೊನೆಯ ಕಾಲ ಹೇಗಿತ್ತು, ಬಸವೇಶ್ವರರು ಐಕ್ಯ ಆಗುವಂಥ ಸಂದರ್ಭದಲ್ಲಿ ಏನೇನು ಘಟನೆಗಳಾದವು, ಆಮೇಲೆ ಇನ್ನೂ ಇಂಪಾರ್ಟೆಂಟ್ ಘಟನೆಗಳು ಏನೇನಿದ್ವು, ಪ್ರತಿಯೊಂದರ ಬಗ್ಗೆನೂ ನಿಮ್ಗೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ವಿಡಿಯೋ ಇಷ್ಟ ಆದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿರಿ, ಯಾಕಂತ ಹೇಳಿದ್ರೆ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀನಿ. ಆಮೇಲೆ ಒಂದು ಕೆಲಸ ಮಾಡ್ಬೋದೇನ್ರಿ, ಒಂದು ಕೆಲಸ ಮಾಡ್ಬೋದಾ, ಈ ವಿಡಿಯೋನ ವಾಟ್ಸಪ್ಪಲ್ಲಿ ಡೌನ್ಲೋಡ್ ಮಾಡ್ಬೋದಾ, ವಾಟ್ಸಪ್ಪಲ್ಲಿ ಡೌನ್ಲೋಡ್ ಮಾಡಿಕೊಂಡು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿರಿ. ಈಗಿನ ಕಾಲದ ನಮ್ಮಂಥ ಯಂಗ್ಸ್ಟರ್ಸ್ಗಳಿಗೆ, ಯುವಕರಿಗೆ, ಯುವತಿಯರಿಗೆ ಬಸವಣ್ಣನವರ ವಿಚಾರಗಳು, ಬಸವಣ್ಣನವರ ಒಂದು ಜೀವನದ ಚರಿತ್ರೆಯನ್ನು, ಜೀವನದ ಘಟನೆಗಳನ್ನು ತಿಳಿಸುವುದು ತುಂಬ ಇಂಪಾರ್ಟೆಂಟು. ಇಲ್ಲಿವರೆಗೂ ಈ ವಿಡಿಯೋನ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ನೋಡ್ತಾ ಬಂದಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಎಲ್ರಿಗೂ ನಮಸ್ಕಾರ.